ಪತಿಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ದೆಹಲಿ ಹೈಕೋರ್ಟ್ಗೆ ಮೊರೆ ಹೋದ ಸೋನಮ್ ವಾಂಗ್ಚುಕ್ ಪತ್ನಿ. ಸೋನಮ್ ವಾಂಗ್ಚುಕ್ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ನಿರಾಕರಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪಿನ ವಿರುದ್ಧ ಅವರ ಪತ್ನಿ ಗೀತಾಂಜಲಿ ಜೆ ಆಂಗೋ ಅವರು ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಸಫ್ಜಂಗ್ ಆಸ್ಪತ್ರೆಯಲ್ಲಿ ಉಪವಾಸ ನಿರತ ಕಾರ್ಯಕರ್ತನ ಚಿಕಿತ್ಸೆಯಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಒಬ್ಬ ನ್ಯಾಯಾಧೀಶರು ಭಾನುವಾರದ ಆದೇಶವು ಯಾವುದೇ ಬಂಧನವಿಲ್ಲದೆ ವಾಂಗ್ಚುಕ್ ಅವರನ್ನು ಸಫ್ಜಂಗ್ ಆಸ್ಪತ್ರೆಗೆ ಕಾನೂನು ಬಾಹಿರವಾಗಿ ಸೀಮಿತಗೊಳಿಸದೆ ಮತ್ತು ಕಾರ್ಯಕರ್ತ ಅಥವಾ ಅವರ ಪತ್ನಿ ಅವರ ವೈದ್ಯಕೀಯ ಚಿಕಿತ್ಸೆಯನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕ ಅಧಿಕಾರವನ್ನು ಹೊಂದಿಲ್ಲ ಎಂದು ಪರಿಣಾಮಕಾರಿಯಾಗಿ ನಿರ್ದೇಶಿಸುತ್ತದೆ ಎಂದು ಆಗ್ಮೋ ತಮ್ಮ ಮೇಲ್ಮನವಿಯಲ್ಲಿ ವಾದಿಸಿದ್ದಾರೆ. ಈ ಆದೇಶವು ತಿಳುವಳಿಕೆ, ಒಪ್ಪಿಗೆ ಅಥವಾ ಯಾವುದೇ ವೈದ್ಯಕೀಯ ಚಿಕಿತ್ಸೆಯನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಉಲ್ಲೇಖಿಸುವುದಿಲ್ಲ ಎಂದು ಮೇಲ್ಮನವಿಯಲ್ಲಿ ತಿಳಿಸಲಾಗಿದೆ. ವಿಶೇಷ ಭಾನುವಾರದ ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಮಿನಿ ಪುಷ್ಕರ್ನ್ ಅವರು ಸಫ್ಜಂಗ್ ಆಸ್ಪತ್ರೆಯ ವಾಂಗ್ಚುಕ್ ಅವರ ಚಿಕಿತ್ಸೆಯಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದರು. ಸರ್ಕಾರವು ಜಂತರ್ ಮಂತರ್ನಿಂದ ಸರ್ಕಾರಿ ಆಸ್ಪತ್ರೆಗೆ ಉಪವಾಸ ನಿರತ ಕಾರ್ಯಕರ್ತನನ್ನು ಸ್ಥಳಾಂತರಿಸುವುದನ್ನು ಅನಿಯಂತ್ರಿತ ಎಂದು ಹೇಳಿದರು. ಈ ಹಂತದಲ್ಲಿ ಕಾರ್ಯಕರ್ತನನ್ನು ತಕ್ಷಣ ವರ್ಗಾಯಿಸಲು ಯಾವುದೇ ಮಧ್ಯಂತರ ಆದೇಶದ ಅಗತ್ಯವಿಲ್ಲ ಎಂದು ಏಕ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದರು. ಆಗ್ಮೋ ಅವರನ್ನು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲು ಅನುಮತಿ ಕೋರಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ಮೇರೆಗೆ ಈ ಅಭಿಪ್ರಾಯ ಬಂದಿದೆ.